ಹಾವೇರಿ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಎಲ್ಲ ಪಕ್ಷದ ನಾಯಕರಿಗೆ ನಿರಾಸೆಯಾಗಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾಕೆ ಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಆಗ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು. ಬಜೆಟ್ನಲ್ಲಿ ಘೋಷಣೆ ಮಾಡದೇ ಇರುವುದಕ್ಕೆ ನಿರಾಸೆಯಾಗಿದೆ. ಹಾವೇರಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು, ಯೂನಿವರ್ಸಿಟಿ, ಇಂಜಿನಿಯರಿಂಗ್ ಕಾಲೇಜು, ಲಾ ಕಾಲೇಜು ಮಾಡಿದ್ದು ನಮ್ಮ ಸರ್ಕಾರ. ನಮ್ಮ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ. ಏನಾದರೂ ಅನಾಹುತ ಆದರೆ ಬಹಳ ಜನರು ಹುಬ್ಬಳ್ಳಿ ಅಥವಾ ದಾವಣಗೆರೆಗೆ ಹೋಗಬೇಕು. ಆಗ ಬಹಳಷ್ಟು ಜನ ಜೀವ ಕಳೆದುಕೊಳ್ತಾರೆ. ಹೀಗಾಗಿ ಸೂಪರ್ ಸ್ಪೆಷಾಲಿಟಿ ಆಗಬೇಕು ಎಂದು ಹೇಳಿದರು. ಅವರದು ಕೇವಲ ಮಾತಿನ ಸಹಾನುಭೂತಿಯಾಗಿದೆ. ಈಗಲೂ ಕೂಡ ಅವರು ಮಾಡಿರುವ ಅನ್ಯಾಯ ಸರಿಪಡಿಸಲು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅನುಮತಿ ಕೊಟ್ಟು ಪೂರಕ ಬಜೆಟ್ನಲ್ಲಾದರೂ ಹಣ ಒದಗಿಸಿದರೆ ಕೆಲಸ ಆರಂಭವಾಗುತ್ತದೆ. ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಘೋಷಿಸಲಿ ಎಂದು ಆಗ್ರಹಿಸುತ್ತೇನೆ. ಹಾವೇರಿ ಜಿಲ್ಲೆಯ ಜನತೆಗೆ ಇನ್ಕ್ಲೂಡಿಂಗ್ ಎಲ್ಲ ಪಕ್ಷದ ನಾಯಕರಿಗೆ, ಶಾಸಕರಿಗೆ ನನಗೆ ನಿರಾಸೆ. ಅವತ್ತು ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಯಾಕೆ ಬೇಕು ಅನ್ನೋದನ್ನು ಕೂಡ ಹೇಳಿದ್ವಿ. ಅದಕ್ಕೆ ಬಹಳ ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಮಾಡಿದ್ರು. ಜನರ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿದ್ರು. ಹಾವೇರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಬಂದೇ ಬರುತ್ತೆ ಅನ್ನುವಂಥ ಆಸೆನ ಅವತ್ತು ಮುಖ್ಯಮಂತ್ರಿಗಳು ಹುಟ್ಟಿಸಿದ್ರು. ಬಜೆಟ್ ಅಲ್ಲಿ ಯಾವಾಗ ಬರಲಿಲ್ಲ, ಅವಾಗ ಬಹಳಷ್ಟು ನಿರಾಶೆ ಆಗಿದೆ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡುವಾಗಲೂ ಕೂಡ ಬಿಜೆಪಿ ಸರ್ಕಾರ, ಇಂಜಿನಿಯರಿಂಗ್ ಕಾಲೇಜ್ ಮಾಡುವಾಗ ಬಿಜೆಪಿ ಸರ್ಕಾರ, ಯೂನಿವರ್ಸಿಟಿ ಮಾಡುವಾಗಲೂ ಕೂಡ ಬಿಜೆಪಿ ಸರ್ಕಾರ. ನಾನು ಲಾ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿದೆ, ಅದು ಕೂಡ ಈ ಪ್ರಾರಂಭ ಆಗಲಿಲ್ಲ. ನಮ್ಗೆ ಉದ್ದೇಶ ಏನು ಅಂತಂದ್ರೆ, ನ್ಯಾಷನಲ್ ಹೈವೇ ಮೇಲೆ ಇರುವಂತ ನಮ್ಮ ಜಿಲ್ಲಾ ಕೇಂದ್ರ ಸಾಕಷ್ಟು ಒತ್ತಡದಲ್ಲಿದೆ. ಸೂಪರ್ ಸ್ಪೆಷಾಲಿಟಿ ಇಲ್ಲದಕ್ಕಾಗಿ ದಾವಣಗೆರೆ ಮತ್ತು ಹುಬ್ಳಿಗೆ ಬಹಳ ಜನ ಹೋಗ್ಬೇಕಾಗುತ್ತೆ. ಹೋಗುವಷ್ಟರಲ್ಲಿ ಪ್ರಾಣ ಕಳ್ಕೊಂಡವ್ರು ಬಹಳ ಜನ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ್ಯಾಷನಲ್ ಹೈವೇ ಮೇಲೆ ಇರುವಂತ ಜಿಲ್ಲಾ ಕೇಂದ್ರದಲ್ಲಿ ಆಗಲೇಬೇಕು ಅನ್ನುವಂಥದ್ದು ಒಂದು ಸಹಜವಾಗಿರುವಂತಹದ್ದು. ಅದನ್ನ ಅವರು ಅವತ್ತು ಬಹಳ ಚೆನ್ನಾಗಿ ಸ್ಪಂದನೆ ಮಾಡಿದಂಥವ್ರು. ಅವರು ಕೇವಲ ಮಾತಿನ ಲಿಂಪ್ ಸಿಂಪತಿ ಅಂತಾರಲ್ಲ ಇಂಗ್ಲಿಷ್ನಲ್ಲಿ, ಆ ಥರ ಒಂದು ಮಾತಾಯಿತು, ಕ್ರಿಯೆ ಆಗಿಲ್ಲ. ಈಗಲೂ ಕೂಡ ಅವ್ರು ಮಾಡಿರುವಂಥ ಅನ್ಯಾಯವನ್ನು ಅರ್ಥ ಮಾಡಿಕೊಂಡು ಅವರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಸ್ಯಾಂಕ್ಷನ್ ಕೊಡಬೇಕು ಮತ್ತು ಅದಕ್ಕೆ ಹಣವನ್ನು ಒದಗಿಸಬೇಕು. ಸಪ್ಲಿಮೆಂಟರಿ ಬಜೆಟ್ ಅದಕ್ಕೆ ಹಣ ಒದಗಿಸಿದ್ರೆ ಸಾಕು, ಕೆಲಸ ಪ್ರಾರಂಭ ಆಗುತ್ತೆ. ಈಗ ಬಜೆಟ್ ಒದಗಿಸಿದರೆ ಚೆನ್ನಾಗಿತ್ತು, ಆಗಿಲ್ಲ. ಸಪ್ಲಿಮೆಂಟರಿ ಬಜೆಟಲ್ಲಿ ಅದು ಒದಗಿಸಲಿ. ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಸೂಪರ್ ಸ್ಪೆಷಾಲಿಟಿ ಬರುತ್ತೆ ಅನ್ನೋಂಥ ಖಾತ್ರಿ ಆಗುತ್ತೆ. ಈಗಲೂ ಕೂಡ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಕೂಡಲೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಸ್ಯಾಂಕ್ಷನ್ ಅನ್ನು ಕೊಡಬೇಕು ಅನ್ನೋದನ್ನ ಒತ್ತಾಯ ಮಾಡ್ತೀನಿ. ಮತ್ತು ನಾನು ಅನ್ಕೊಂಡಿದ್ದೇನೆ, ಎಲ್ಲ ಶಾಸಕರು ಮತ್ತು ಎಲ್ಲ ಇಲ್ಲಿರುವಂಥ ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಒತ್ತಡವನ್ನು ಮಾಡಿದ್ದಾರೆ. ಆ ಒತ್ತಡಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳು ಮನ್ನಣೆ ಕೊಡಬೇಕು ಅಂತ. ಬ್ಯೂರೋ ರಿಪೋರ್ಟ್, ರಮೇಶ್ ತಾಳಿಕೋಟಿ, ಭಾರತ ವೈಭವ ನ್ಯೂಸ್, ಹಾವೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.